ಪರ್ಸೆಂಟ್ ಆಗ್ತಾರೆ. ಆದರೆ ಇದು ಕಾರ್ಯಕರ್ತ ಸಭೆ ಅಲ್ಲ, ಇದು ಮುಖಂಡರ ಸಭೆ. ನಿಮಗೆಲ್ಲ ಏನು ನಾನು ಕಿವಿ ಮಾತು ಹೇಳ್ತೀನಿ ಅಂತಂದರೆ, ನಾನು ಇಲ್ಲಿ MP ಕಂಟೆಸ್ಟ್ ಮಾಡಿದ್ದೆ ಒಂದು ಜಮಾನದಲ್ಲಿ. ಅವತ್ತು ಮುನಿರತ್ನ ರಾಜಕೀಯಕ್ಕೆ ಬಂದಿರಲಿಲ್ಲ, ಅವ್ರು ಕಾಂಟ್ರಾಕ್ಟರ್ ಆಗಿದ್ರು ಅಂತ ಕಾಣ್ತದೆ. ನನಗೆ ಈ ಕ್ಷೇತ್ರದ ಸೂಕ್ಷ್ಮತೆ ಗೊತ್ತು. ಇಲ್ಲಿ ಎಷ್ಟು ಬೇಕಾದ್ರೂ ನಮ್ಮ ಹಳ್ಳಿ ಕಡೆ ಹೇಳ್ತೀವಿ, ಹುಣಸೆ ಮರ ಹಣ್ಣಾದ ಮೇಲೆ ಎಷ್ಟು ಬೇಕಾದ್ರೂ ಉದುರಿಸ್ಕೋಬೋದು ಅಂತೇಳಿ. ನಮ್ಮ ಹಳ್ಳಿ ಕಡೆ ಮತ ಪಡೆಯೋದು ಸ್ವಲ್ಪ ಕಷ್ಟ, ಅಲ್ಲಿ ಟಫ್ ಆಗಿ ಮತಗಳು ಬರ್ತವೆ. ಆದರೆ ಬೆಂಗಳೂರು ಸಿಟಿನಲ್ಲಿ ಅವರ ಅಪಾರ್ಟ್ಮೆಂಟಿಂದ ಮನೆಯಿಂದ ಕರ್ಕೊಂಡು ಬಂದರೆ ಮತ ಪರಿವರ್ತನೆ ಆಗ್ತವೆ. ಬಹುಶಃ ತಾವೆಲ್ಲ ಜವಾಬ್ದಾರಿ ತಗೋತೀರಿ, ಅತಿ ಹೆಚ್ಚಿಗೆ ಮತ ಲೀಡ್ ಕೊಡ್ತೀರಿ. ನಮ್ಮ ಏನು ರಾಜರಾಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ನನಗನ್ಸುತ್ತೆ. ನಿಮ್ಮೆಲ್ಲ ಉತ್ಸಾಹ, ಮುನಿರತ್ನರವರ ಪ್ಲಾನಿಂಗ್ ಇದೆಯಲ್ಲ, ಅದೆಲ್ಲ ನೋಡಿದಾಗ ಅತಿ ಹೆಚ್ಚು ಮತಗಳನ್ನು ಲೀಡ್ ಕೊಡಬೇಕು ನೀವು. ಇದೊಂಥರ ಟಫು. ನಾವು ಅನ್ಕೋತೀವಿ, ನಮ್ಗೀಗ ಅನುಭವ ಆಗ್ತಾ ಇದೆ. ನಮಗೆ ಜನಸಾಮಾನ್ಯರು ಪಕ್ಷಾತೀತವಾಗಿ ನಮಗೆ ಮಂಜುನಾಥ್ ಅವರು ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಹೃದಯ ಇರ್ತಕ್ಕಂಥ ಹೃದಯವಂತ ಮನುಷ್ಯ ಯಾವತ್ತೂ ಕೂಡ ಮತ್ತೊಬ್ಬ ಹೃದಯವಂತನಿಗೆ ಮಿಡಿತಾನೆ. ಡಾಕ್ಟರ್ ಮಂಜುನಾಥ್ ಅವರು ರಾಜಕಾರಣ ಅವ್ರಿಗೆ ಪಾಪ ಏನೂ ಗೊತ್ತಿಲ್ಲ. ನಾವು ಅವ್ರನ್ನ ಒಂದು ಉತ್ಸವ ಮೂರ್ತಿ ಹತ್ರ ತಗೊಂಡು ಹೋಗ್ತೀವಿ. ಕೆಲಸ ಮಾಡಬೇಕಾಗಿರೋ ನಾವು ನೀವೆಲ್ಲ ಸೇರ್ಕೊಂಡು ಕೆಲಸ ಮಾಡಬೇಕು. ಈ ಚುನಾವಣೆ, ಈ ಹೋರಾಟದಲ್ಲಿ ನಾವು ಗೆಲ್ಲಬೇಕು. ಗೆಲ್ಲುದ್ರ ಮುಖಾಂತರ ಬಹಳ ಬದಲಾವಣೆ ನಾವು ನಿರೀಕ್ಷೆ ಮಾಡ್ಬೋದು. ರಾಜ್ಯ ಸರ್ಕಾರ ಹೊರಟೋಗ್ತದೆ, ನೀವೆಲ್ಲ ಕಾರ್ಪೊರೇಟರ್ ಆಗ್ತೀರಿ, ನಮ್ಮ ಸರ್ಕಾರ ಬರ್ತದೆ, ಅಭಿವೃದ್ಧಿ ಆಗ್ತದೆ, ಕೇಂದ್ರದಲ್ಲೂ ನಮ್ಮ ಸರ್ಕಾರ ಇರ್ತದೆ, ಮಂಜುನಾಥ್ ಅವರು ಮುಂದೆ ಮಂತ್ರಿ ಆಗ್ತಾರೆ. ಹೀಗೆ ಹಲವಾರು ಆಶೋತ್ತರಗಳನ್ನ ಇಟ್ಕೊಂಡು ನಾವು ಈ ಚುನಾವಣೆನ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಒಬ್ರು MP ಗೆಲ್ಲಿಸ್ತಾ ಇಲ್ಲ, ಒಂದು ರಾಜರಾಜೇಶ್ವರ ನಗರದ ಮತದಾರರು ನಿಮ್ಮ ಮುಖಾಂತರ ಒಂದು ಬದಲಾವಣೆ, ಸಮಗ್ರ ಬದಲಾವಣೆ ನಾವು ತರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಪ್ರಯತ್ನ ಸಫಲ ಆಗಲಿ. ತಾವೆಲ್ಲ ಹೋರಾಟವನ್ನ ಇನ್ಮೇಲೆ ಬೀದಿಗೆ ಇಳಿಬೇಕು. ನೋಡಿ, ನಾವು ಮಾತಾಡ್ತಾ ಇದ್ದಾಗ ಮಂಜುನಾಥ್ ಅವರು ಇನ್ನೂ ಅಭ್ಯರ್ಥಿ ಆಗಿರಲಿಲ್ಲ. ಅವರು ಯಡಿಯೂರಪ್ಪನವ್ರ ಮನೇಲಿ ಹೇಳ್ತಾ ಇದ್ರು, ನಾನು ಇನ್ನೊಂದು 2-3 ದಿವಸದಲ್ಲಿ ಪಾರ್ಟಿ ಸೇರ್ತೀನಿ ಅಂತ. ಇವತ್ತಾಗಲೇ 1 ಗಂಟೆಯಲ್ಲಿ ನಮಗೆ ಅವ್ರ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ಚುನಾವಣೆನ ಚಾಲೆಂಜ್ ಆಗಿ ತಗೋಬೇಕು. ಬಹಳ ಜನ ಮಾತಾಡ್ತಾರೆ, ನಮ್ಮ ವಿರೋಧಿಗಳು ಅವರ ಸ್ಟ್ಯಾಂಡರ್ಡ್ ಹಂಗೆ ಮಾತಾಡೋದು. ನಾನು 25-30 ವರ್ಷಗಳಿಂದ ಈ ಮಾತನ್ನು ಕೇಳಿಕೊಂಡು ಹೋರಾಟ ಮಾಡಿಕೊಂಡು ಬಹಳ ನಾವು ಅದೊಂಥರ ಫೈಟ್ ಮಾಡ್ಕೊಂಡೇ ಬಂದಿದ್ದೀವಿ. ಸೋಲು ಗೆಲುವು ಬೇರೆ. ಇವತ್ತು ನಮ್ಗೇನಪ್ಪ ಶಕ್ತಿ ಅಂತಂದ್ರೆ, ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ ನಾವು ಕುಮಾರಸ್ವಾಮಿಯವರು ನಮ್ಮ ಜಿಲ್ಲೆಯಲ್ಲಿ ವಿರುದ್ಧವಾಗಿ ಪರಸ್ಪರ ಹೋರಾಟ ಮಾಡ್ಕೊಂಡು ಬಂದಿದ್ದವರು. ಇವತ್ತಿಬ್ರು ಕೂಡ ದೇವೇಗೌಡರು ಹೇಳಿದ್ರು, ದೇವೇಗೌಡರು ನರೇಂದ್ರ ಮೋದಿ ಅವರು ಒಪ್ಕೊಂಡ್ರು, BJPಯನ್ನ ಒಪ್ಕೊಂಡ್ರು ಅಂತೇಳಿ ನಾವು ಕೂಡ ಇಡೀ ಜಿಲ್ಲೆಯ ಜನ ಇವತ್ತು ಒಂದಾಗಿದ್ದೀವಿ. ಒಂದಾಗಿ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ನಮ್ಮ ಎಲ್ಲಾ ಜಿಲ್ಲೆಯ 5 ಕ್ಷೇತ್ರಗಳಲ್ಲೂ ಕೂಡ BJP ಲೀಡ್ ಬರುತ್ತೆ. ಕನಕಪುರ ಒಂದು ಬಿಟ್ಟು ಮಿಕ್ಕದ 4 ಕ್ಷೇತ್ರಗಳಲ್ಲೂ ಕೂಡ BJP ಲೀಡ್ ಕೊಡ್ತೀವಿ. ನಮ್ಮಲ್ಲಂತೂ ಅತಿ ಹೆಚ್ಚಿಗೆ ಲೀಡ್ ಕೊಡ್ತೀವಿ ಚನ್ನಪಟ್ಟಣದಲ್ಲಿ. ನಾನು ಕುಮಾರಸ್ವಾಮಿ ಅವರು ಇದ್ರೆ, ನಾವು ಚುನಾವಣೆಗೆ ಹೋದ್ರೆ ಈಗಾಗಲೇ ಜನಗಳ ಅದೊಂಥರ ಪರಿವರ್ತನೆ ಪ್ರಾರಂಭ ಆಗಿದೆ. ನಿನ್ನೆ ದಿವಸ ನಾವು ಚನ್ನಪಟ್ಟಣದಲ್ಲಿ ನಮ್ಮ MLC ಅವರು ಬಂದಿದ್ರು, ದೊಡ್ಡ ಸಭೆ ಮಾಡಿದ್ವಿ ನಾವು. ಜನಗಳಿಗೆ ಉತ್ಸಾಹ ಇದೆ, ಬದಲಾವಣೆ ಬಯಸ್ತಾ ಇದ್ದಾರೆ. ಈ ದಬ್ಬಾಳಿಕೆ, ದೌರ್ಜನ್ಯ, ಅದ್ಯಾರೋ ನಮ್ಮ ಒಬ್ರು ಶಾಸಕರು ಬಹಳ ಕೇವಲವಾಗಿ ಮಾತಾಡ್ತಾರೆ, ಯಾರೋ ಅವರು ಇಕ್ಬಾಲ್ ಅವರು ಬಹಳ ಕೇವಲವಾಗಿ ಮಾತಾಡ್ತಾರೆ. ಇದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಬಹಿರಂಗ ಸಭೆ ಉತ್ತರ ಕೊಡ್ತೀವಿ. ಹಾಗಾಗಿ ನೀವೆಲ್ಲ ಮುಖಂಡರಿದ್ದೀರಿ, ನಿಮ್ಗೆ ಗುರುತರವಾದ ಜವಾಬ್ದಾರಿ ಇದೆ. ದಯವಿಟ್ಟು ಚುನಾವಣೆ ಚೆನ್ನಾಗಿ ನಡೆಸ್ಕೊಳ್ಳಿ ಅಂತೇಳಿ ನಾವು ವಿನಮ್ರವಾಗಿ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.